ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ನಾನಿವತ್ತು ಶೇಂಗಾ ಪುಡಿ ಚಟ್ನಿಗೆ ಯಾವ್ಯಾವ ಪದಾರ್ಥಗಳು ಬೇಕಂತ ತೋರಿಸ್ತೀನಿ. ಶೇಂಗಾ ನಿಮಗೆ ಗೊತ್ತೇ ಇರುತ್ತೆ. ಶೇಂಗಾ ಪುಡಿ ಚಟ್ನಿ ಅಂದರೆ ಹೆಸರು ಹೇಳೋ ಹಾಗೆ ಶೇಂಗಾ ಬೇಕು, ಅಥವಾ ಈ ರೀತಿ ಕಾಣಿಸ್ತಾ ಇದೆಯಲ್ಲ ಆ ಥರ ಶೇಂಗಾ ಇದ್ದರೂ ಸಹ ನಡೆಯುತ್ತೆ. ನಂತರ ಹುಣಸೆ ಹಣ್ಣು ತುಂಬ ಸಾರಿಗೆ ಹಾಕೋ ಥರ ಅಲ್ಲ, ಒಂದು 4ರಿಂದ 5 ಸಿಪ್ಪೆಯಷ್ಟು ತೊಗಟೆಯಷ್ಟು ಬರ್ತಲ್ಲ ಆ ಥರ ತಗೋಬೇಕು. ನಂತರ ಸಿಪ್ಪೆ ತೆಗೆದಿರುವಂತಹ ಸ್ವಚ್ಛವಾದ ಹಾಗೂ ಜೊಟ್ಟಾಗಿರುವಂಥದ್ದಲ್ಲ, ತುಂಬ ತುಂಬಿರುವಂತಹ ಬೆಳ್ಳುಳ್ಳಿ ಹೋಳು. ನಂತರ ಹಚ್ಚ ಹಸಿರಾಗಿರುವಂತಹ ಕರಿಬೇವಿನ ಎಲೆ, ಒಂದು 5ರಿಂದ 10 ಎಸಳು ತಗೊಳ್ಳಿ. ನಂತರ ಉಪ್ಪು ರುಚಿಗೆ ತಕ್ಕಷ್ಟು ನೋಡಿ ಹಾಕ್ಕೊಳ್ಳಿ. ಇವಾಗ ಉಪ್ಪು ಜಾಸ್ತಿ ತಿಂದರೆ BP ಹೆಚ್ಚಾಗಿಬಿಡುತ್ತೆ. ಸೊ ಹಾಗಾಗಿ ಉಪ್ಪು ಎಷ್ಟು ಬೇಕೋ ಅಷ್ಟು. ಖಾರ ಪುಡಿನೂ ಅಷ್ಟೇ, ಕೆಲವೊಬ್ರು ಜಾಸ್ತಿ ಖಾರ ತಿಂತಾರೆ, ಕೆಲವೊಬ್ರು ಕಡಿಮೆ ಖಾರ ತಿಂತಾರೆ. ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡ್ಬಿಟ್ಟು ಈ ಎಲ್ಲ ಐಟಮ್ನ ಸೇರಿಸಿ ದೊಡ್ಡವ್ರಿಗೆ ಕೇಳಿ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ಹಾಕ್ಕೊಂಡ್ಬಿಟ್ಟು ಮಿಕ್ಸಿಗೆ ಹಾಕಿ ಈ ರೀತಿ ಸಣ್ಣ ಆದಾಗ ಶೇಂಗಾ ಪುಡಿ ಚಟ್ನಿ ತಿನ್ನೋಕ್ಕೆ ತುಂಬಾ ರುಚಿಯಾಗಿರುತ್ತೆ.